ಏಪ್ರಿಲ್ 3ಕ್ಕೆ ಸ್ವತಂತ್ರ ಸ್ಪರ್ಧೆ ಬಗ್ಗೆ ನಿರ್ಧಾರವನ್ನ ತಿಳಿಸ್ತಾರಂತೆ ಸುಮಲತಾ ಅವರು. ಮಂಡ್ಯ ಲೋಕ ರಣಕಣದಲ್ಲಿ ಮಿಂಚಿನ ಸಂಚಲನವಾಗುವ ಎಲ್ಲ ಸಾಧ್ಯತೆ ಇರುವಂಥದ್ದು. ಕಾರಣ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರಾ? ಮಾಡುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲಿಗೆ ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿಯೂ ಕೂಡ ಸದ್ದನ್ನ ಮಾಡ್ತಾ ಇದೆ. ಈಗಾಗಲೇ 2 ಸಭೆಗಳನ್ನು ನಡೆಸಿರುವಂತಹ ಸುಮಲತಾ ಅವರು ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲಿಯೇ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟರು. ನಿನ್ನೆ ತಮ್ಮ ಬೆಂಬಲಿಗರ ಸಭೆಯನ್ನ ಕರೆದಿದ್ದರು ಸುಮಲತಾ ಅವರು. ಯಾವ ಕಾರಣಕ್ಕೆ? ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿ ಜೆಡಿಎಸ್ ಪಾಲಾಗಿದೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಸುಮಲತಾ ಅವರು ಈಗ ಏನು ಮಾಡ್ತಾರೆ? ಆಪ್ಷನ್ ಇರುವಂಥದ್ದು 2. 1, ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು, ಇಲ್ಲ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ನೀಡಿ ಸೈಲೆಂಟ್ ಆಗಬೇಕು. ಈ 2 ಆಪ್ಷನ್ನಲ್ಲಿ ಸುಮಲತಾ ಅವರ ಆಯ್ಕೆ ಯಾವುದು? ಸದ್ಯದ ಕುತೂಹಲಕಾರಿ ಪ್ರಶ್ನೆ. ಸದ್ಯಕ್ಕೆ ನಿನ್ನೆ ನಡೆದಂಥ ಸಭೆಯಲ್ಲಿ ನಡೆದಂಥ ಒಂದಿಷ್ಟು ಬೆಳವಣಿಗೆಗಳನ್ನು ಗಮನಿಸಿದ್ರೆ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರಾ ಅಥವಾ ಸೈಲೆಂಟ್ ಆಗ್ತಾರಾ ಅನ್ನೋದೇ ದೊಡ್ಡ ಕುತೂಹಲ ಇರುವಂಥದ್ದು. ಕಾರಣ ಏನಂದರೆ, ಅವರು ಸ್ಪರ್ಧೆ ಮಾಡೋದೇ ಆಗಿದ್ರೆ ಇಷ್ಟೊತ್ತಿಗಾಗಲೇ ಅವರು ಘೋಷಣೆ ಮಾಡಬೇಕಿತ್ತು. ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿದ್ರು, ಇಷ್ಟೊತ್ತಿಗಾಗಲೇ ಅವರು ಘೋಷಣೆ ಮಾಡಬೇಕಿತ್ತು. ಅದನ್ನು ಬಿಟ್ಟು ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ದಾಳವನ್ನ ಉರುಳಿಸ್ತಿದ್ದಾರಾ? ಕಾದು ನೋಡುವ ತಂತ್ರಗಾರಿಕೆಗೆ ಮುಂದಾಗ್ತಿದ್ದಾರಾ ಸುಮಲತಾ ಅವರು? ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಸುಮಲತಾ ಅವರ ನಡೆ. ಸುಮಲತಾ ಅವರ ನಡೆ ಯಾರಿಗೆ ನಷ್ಟ, ಯಾರಿಗೆ ಲಾಭ ಅನ್ನುವ ಚರ್ಚೆ ಕೂಡ ಆರಂಭವಾಗಿದೆ ರಾಜ್ಯ ರಾಜಕಾರಣದಲ್ಲಿ. ಹಾಲಿ ಸಂಸದೆ ಸುಮಲತಾ ಅವರು ಸೈಲೆಂಟ್ ದಾಳ ಇದೆಯಲ್ವಾ, ಇದರಿಂದ ಕೇಸರಿ ಪಡೆ ಕಂಗಾಲಾಗ್ತಾ ಇದೆ. ಜೆಡಿಎಸ್ ಕೂಡ ದಂಗು ಬಡ್ದೋಗ್ತಾ ಇದೆ. ಕಾರಣ ಏನಂದ್ರೆ, ಸುಮಲತಾ ಅವರು ಈಗಲೂ ಕೂಡ ತಮ್ಮ ನಿರ್ಧಾರವನ್ನ ಪ್ರಕಟಿಸ್ತಾ ಇಲ್ಲ. 2019ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ್ರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಗೆಲುವನ್ನ ಸಾಧಿಸುತ್ತೆ. ಅಲ್ಲಿ ಮಂಡ್ಯ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಗೆದ್ದಿತ್ತು. ಕ್ಲೀನ್ ಸ್ವೀಪ್. ಇಷ್ಟಾದರೂ ಕೂಡ ಸುಮಲತಾ ಅವರು ಗೆಲುವನ್ನ ಸಾಧಿಸ್ತಾರೆ. 2019ರ ಲೋಕಸಭಾ ಚುನಾವಣೆಯನ್ನ ನೆನೆಸ್ಕೊಂಡ್ರೆ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಎಲ್ಲರ ಚಿತ್ತವನ್ನ ಕದ್ದಿತ್ತು, ಕುತೂಹಲಕ್ಕೆ ಕಾರಣವಾಗಿತ್ತು ಅಂದ್ರೆ ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಕ್ಷೇತ್ರ. ಕಾರಣ, ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದು ಒಂದು, ಇಡೀ ಮೈತ್ರಿ ಸರ್ಕಾರ ಮುಖ್ಯಮಂತ್ರಿಗಳ ಹಾದಿಯಾಗಿ, ಸಚಿವರ ಹಾದಿಯಾಗಿ, ಶಾಸಕರು ಸೇರಿದಂತೆ ಘಟಾನುಘಟಿ ನಾಯಕರು ಇಡೀ ಸರ್ಕಾರ ಮಂಡ್ಯದಲ್ಲಿ ಠಿಕಾಣಿ ಹೂಡಿತ್ತು. ಕಾರಣ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಸ್ಕೊಂಡು ಬರಬೇಕು ಅಂತ. ಆದರೆ ಆ ಇಡೀ ಸರ್ಕಾರವನ್ನ ಸುಮಲತಾ ಅವರು ಸೋಲಿಸಿದ್ರು. ಆ ಒಂದು ಸೋಲು ಮೈತ್ರಿ ಸರ್ಕಾರದ ಪತನಕ್ಕೂ ಕಾರಣವಾಯಿತು. ದೇಶದಾದ್ಯಂತ ಬೇರೆಯದ್ದೇ ಒಂದು ಸಂದೇಶ ಕೂಡ ರವಾನೆಯಾಯಿತು. ಅದಾದ ನಂತರ 2019ರ ಸೋಲು ಈಗಲೂ ಕೂಡ ಜೆಡಿಎಸ್ನ ನಾಯಕರಿಗೆ ಕಾಡ್ತಾ ಇದೆ, ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ. ಯಾಕೆ ಅಂದರೆ, ಜೆಡಿಎಸ್ನ ಹೃದಯ ಅಂತ ಹೇಳ್ತಾರೆ ಮಂಡ್ಯ. ಅಂತಹ ಮಂಡ್ಯದಲ್ಲೇ ಜೆಡಿಎಸ್ನ ಸೋಲಾಗಿದ್ದು, ಅದು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು. ಈಗಲೂ ಕೂಡ ಆ ಸೋಲಿನ ಬಗ್ಗೆ ಒಂದಿಷ್ಟು ಪರಾಮರ್ಶೆ ಮಾಡ್ತಾ ಇರ್ತಾರೆ. ಈಗ ಒಂದು ಚಾನ್ಸ್ ಇದೆ ಕುಮಾರಸ್ವಾಮಿ ಅವರಿಗೆ, ಅವರೇ ಸ್ಪರ್ಧೆ ಮಾಡಿದ್ದಾರೆ.